ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ UGCET ಆಪ್ಷನಲ್ ಎಂಟ್ರಿಯನ್ನು ಯಾವ ರೀತಿ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಜಿ ಇದೆ. ಸೊ ಒಂದು KE ವೆಬ್ಸೈಟ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. KE ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಫಸ್ಟ್ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪ್ರವೇಶ ಅಂತಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ಪ್ರವೇಶ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. UGCET 2025 ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ UGCET ಕೌನ್ಸಿಲಿಂಗ್ ಬಗ್ಗೆ, ಆಪ್ಷನಲ್ ಎಂಟ್ರಿ ಬಗ್ಗೆ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ ಇತ್ತೀಚಿನ ಪ್ರಕಟಣೆಯಲ್ಲಿ. ಸೊ UGCET ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತಿದೆ ನೋಡಿ, ಆಪ್ಷನಲ್ ಎಂಟ್ರಿ ಮೊದಲನೇ ರೌಂಡ್ದು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಲಿಂಕ್ ಅಂತಿದೆಯಲ್ಲ, ಅಡ್ಮಿಷನ್ ಲಿಂಕ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸರ್ವರು ತುಂಬಾ ಸ್ಲೋ ಇದೆ. ಸೊ ಭಾಳಷ್ಟು ಜನ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ 2 ದಿನಗಳಿಂದ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ. ಇಲ್ಲಿ ಸ್ಕ್ಯಾನ್ QR ಅಂತ ಬಂದಿದೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಲಾಗಿನ್ ಮಾಡ್ಕೋಕ್ಕೆ 2 ರೀತಿ ಅವಕಾಶ ಇದೆ. ಸ್ಕ್ಯಾನ್ QR ಆ್ಯಂಡ್ ಎಂಟರ್ CET ನಂಬರ್ ಅಂತಿದೆ. 2 ರೀತಿ ನಿಮಗೆ ನಿಮಗೇನೋ ಒಂದು ಸ್ಲಿಪ್ ಇರುತ್ತಲ್ಲ, ಸ್ಲಿಪ್ಪಲ್ಲಿ QR ಕೋಡ್ ಇರುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ಗೆ ಬರುತ್ತೆ. ಅಥವಾ ಲಾಗಿನ್ CET ನಂಬರ್ ಹಾಕಿ ಕೂಡ ನೀವು ಲಾಗಿನನ್ನು ಮಾಡ್ಕೋಬೋದು. ನಾನು ಇಲ್ಲಿ CET ನಂಬರ್ ಹಾಕಿ ಲಾಗಿನನ್ನು ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ನಿಮ್ಮದು CET ಅಪ್ಲಿಕೇಶನ್ ಇರುತ್ತಲ್ಲ, ಆ ಒಂದು CET ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಅದರಲ್ಲೇ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿರ್ತಾರೆ, ಅದನ್ನು ಕೂಡ ಇಲ್ಲಿ ಹಾಕಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಆಪ್ಷನ್ ಎಂಟ್ರಿ ನಂಬರು ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಆಪ್ಷನ್ ಎಂಟ್ರಿ ನಂಬರು ವೆರಿಫಿಕೇಷನ್ ಸ್ಲಿಪ್ ತೊಗೊಂಡಿರ್ತೀರ. ಎಲ್ಲನೂ ಹಾಕಿದ ನಂತರ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಯಾರೋ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕುವಾಗ, ಆ ಒಂದು ನಂಬರಿಗೆ OTP ಬರುತ್ತೆ. OTP ಬರುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸರ್ವರ್ ಬಿಜಿ ಇರೋ ಕಾರಣ ಸ್ವಲ್ಪ ಲೇಟಾಗಿ OTP ಸೆಂಡ್ ಆಗುತ್ತೆ. ನೋಡಿ OTP ಬಂದಿದೆ. ವಾಟ್ಸಪ್ ಕೂಡ ಒಂದು ಮೆಸೇಜ್ ಕೂಡ ಅದೇ ಒಂದು OTP ಬಂದಿರುತ್ತೆ. ಟೆಕ್ಸ್ಟ್ ಮೆಸೇಜು ಮತ್ತು ವಾಟ್ಸಪ್ ಮೆಸೇಜ್ 2 ಕೂಡ ಬರುತ್ತೆ. OTP ನೋಡ್ಕೋಬೋದು. ನೋಡಿಕೊಂಡು ಎಂಟ್ರಿ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ OTPನ. ಮತ್ತು ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸರ್ವರ್ ಬಿಜಿ ಇದ್ದರೆ ಮಾತ್ರ ಲೋಡಿಂಗ್ ತೊಗೊಳುತ್ತೆ, ಸರ್ವರ್ ಡೌನ್ ಇದ್ದರೆ, ಇದ್ದಿಲ್ಲ ಅಂದರೆ ಬೇಗ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ನೋಡಿ ವೆರಿಫೈ ಆದ ನಂತರ ಈ ರೀತಿಯಾಗಿ ಬಂದಿದೆ. ಇಲ್ಲಿ ಫೇಸ್ ವೆರಿಫಿಕೇಷನ್ ನಡೀತಾ ಇದೆ ನೋಡಿ. ಫೇಸ್ ವೆರಿಫಿಕೇಷನ್ ಕಂಪಲ್ಸರಿ ಮಾಡಲೇಬೇಕು ಕ್ಯಾಂಡಿಡೇಟ್ದು. ಫೇಸ್ ವೆರಿಫಿಕೇಷನ್ ಆದರೆ ಮಾತ್ರ ಅದು ಲಾಗಿನ್ ಆಗುತ್ತೆ. ನೋಡಿ ಕ್ಯಾಪ್ಚರ್ ಫೋಟೋ ಫಾರ್ ಫೇಸ್ ವೆರಿಫಿಕೇಷನ್ ಅಂತ ಬಂದಿದೆ. ಇಲ್ಲಿ ನಾನು ವೆಬ್ ಕ್ಯಾಮ್ರಾನ ಇಟ್ಟಿಲ್ಲ. ಸೊ ಇದನ್ನು ಮೊಬೈಲ್ ಮೂಲಕನೇ ನಾನು ವೆಬ್ ಕ್ಯಾಮ್ರಾನ ಬಳಸ್ಕೊಂಡು ಫೇಸ್ ಕ್ಯಾಪ್ಚರನ್ನು ಮಾಡ್ತಾ ಇದ್ದೀನಿ. ಸೊ ಮೊಬೈಲಲ್ಲಿ ಮಾತ್ರ ಬರುತ್ತೆ ಇದು. ಅಂದರೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋರು ಅದು ಬರುತ್ತೆ. ಸೊ ಮೊಬೈಲಲ್ಲಿ ಅಪ್ಲೈ ಮಾಡ್ತಾ ಇಲ್ಲ ಸಿಸ್ಟಮಲ್ಲಿ ಅಂದರೆ ವೆಬ್ ಕ್ಯಾಮ್ರಾ ಬೇಕಾಗುತ್ತೆ. ಸೊ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಮೊಬೈಲ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ಕ್ಯಾಮ್ರಾ ನಿಮಗೆ. ಸೊ ಇಲ್ಲಿ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ವೆಬ್ ಕ್ಯಾಮ್ರಾವನ್ನು ಕ್ರಿಯೇಟನ್ನು ಮಾಡ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ವೆಬ್ ಕ್ಯಾಮ್ರಾವನ್ನು ವಿತೌಟ್ ವೈರ್ ಮುಖಾಂತರ ಅಲ್ಲ, ಸೊ ವೈಫೈ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ವೆಬ್ ಕ್ಯಾಮ್ರಾ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ವೈಫೈ ಮುಖಾಂತರ ನನ್ನ ಮೊಬೈಲಿಂದ ಈ ಒಂದು ಸಿಸ್ಟಮ್ಗೆ, ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ಮೊಬೈಲಿಂದ ಆ ಒಂದು ಅಭ್ಯರ್ಥಿಯ ಒಂದು ಫೋಟೋವನ್ನು ನಾನು ಇವಾಗ ಕ್ಯಾಪ್ಚರನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನಿಮ್ಮ ಒಂದು ಮೊಬೈಲಿನ ಅಪ್ಲಿಕೇಶನ್ ಬರುತ್ತೆ. ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ನಾನು ಇವಾಗ ಮಾಡ್ತಾ ಇದ್ದೀನಿ, ನನ್ನ ಮೊಬೈಲ್ ಕ್ಯಾಮ್ರಾದಿಂದನೇ ಇದು ಈ ರೀತಿಯಾಗಿ ಮಾಡ್ತಾ ಇರೋದು. ಸೊ ವಿದ್ಯಾರ್ಥಿಯ ಒಂದು ಫೋಟೋವನ್ನು ಕ್ಯಾಪ್ಚರನ್ನು ಮಾಡ್ಕೋಬೇಕು. ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತಿದೆ, ಇದ್ರ ಮೇಲೆ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಭ್ಯರ್ಥಿ ಫೋಟೋವನ್ನು ಕ್ಯಾಪ್ಚರ್ ಆಗುತ್ತೆ. ಅದರ ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕೂಡ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಈ ಒಂದು ಅಭ್ಯರ್ಥಿಯ ಒಂದು ಫೋಟೋ ಕ್ಯಾಪ್ಚರ್ ಆಗಿರೋದು ವಿದ್ಯಾರ್ಥಿದೆಯಾ, ಅದೇ ಒಂದು ಅಭ್ಯರ್ಥಿದೆಯಾ ಹೌದಾ ಅಲ್ಲ ಅಂತ ಸ್ವಲ್ಪ ವೆರಿಫೈ ಆಗುತ್ತೆ. ಅದು ವೆರಿಫಿಕೇಷನ್ ಆದ ನಂತರ ನಿಮಗೆ ಲಾಗಿನ್ ಆಗುತ್ತೆ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ. ಇವಾಗ ಲಾಗಿನ್ ಆಗಿದೆ. ಸೊ ಇಲ್ಲಿ ಅಲರ್ಟ್ ಬರ್ತಾ ಇದೆ. ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪೇ ನಾನ್ ರಿಫಂಡೇಬಲ್ ಅಮೌಂಟ್ ಆಫ್ 750 rupees ಪ್ರಿಯರ್ ಟು ಕಮೆನ್ಸ್ಮೆಂಟ್ ಆಫ್ ಆಪ್ಷನ್ ಎಂಟ್ರಿ ದೆನ್ ಹ್ಯಾವ್ ಟು ಸ್ಟಾರ್ಟ್ ಎಂಟ್ರಿಂಗ್ ದ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ನೀವು ಪೇಮೆಂಟ್ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಾನ್ ರಿಫಂಡೇಬಲ್ ಅಂತ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಇದು ನೀವು ಪೇಮೆಂಟ್ ಮಾಡಿದರೆ, ಪೇಮೆಂಟ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂದರೆ KE ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಪೇಮೆಂಟ್ ಮಾಡಬೇಕು ಮೊದಲ. ಪೇಮೆಂಟ್ ಮಾಡಿದ ನಂತರನೇ ಈ ಒಂದು ಆಪ್ಷನ್ ಎಂಟ್ರಿ ಕಾಲೇಜು ಮತ್ತು ಕೋರ್ಸು ಸೆಲೆಕ್ಟ್ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಲೆಫ್ಟ್ ಸೈಡಿಗೆ ತೋರಿಸ್ತಾ ಇದೆ ನೋಡಿ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ಸ್ ಗೆಟ್ಸ್ ಎನೇಬಲ್ ಆಫ್ಟರ್ ಪೇಮೆಂಟ್ ಆಫ್ 750 ಸೆಲೆಕ್ಟ್ ಪೇ ಆನ್ಲೈನ್ ಲಿಂಕ್ ಟು ಪೇ ಅಂತ ಕೊಟ್ಟಿದ್ದಾರೆ. 705 ರೂಪಾಯಿ ನೀವು ಪೇ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ನಿಮಗೆ ಓಪನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕೆಳಗಡೆ ಇವಾಗ ಅಡ್ಮಿಷನ್ ಸೆಕ್ಷನ್ ನೋಡ್ತಾ ಇದ್ದೀರಾ. ಅಡ್ಮಿಷನ್ ಸೆಕ್ಷನಲ್ಲಿ
ಪೇ ಆನ್ಲೈನ್ ಅಂತ ಒಂದು ಇದೆ. ಸೊ ಅಲ್ಲಿ ನಾವು ಪೇಮೆಂಟನ್ನು ಮಾಡಬೇಕು. ಸೊ ಅದಾದ ನಂತರನೇ ಈ ಒಂದು ಆಪ್ಷನ್ ಎಂಟ್ರಿ ಲೆಫ್ಟ್ ಸೈಡಲ್ಲಿ ಇದ್ದಾವೆ ಅವೆಲ್ಲ ಓಪನ್ ಆಗುತ್ತೆ. ಅಲ್ಲಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಡಿಟೇಲ್ ಆಪ್ಷನ್ ವರ್ಕ್ ಶೀಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಎಂಟ್ರಿ ಮಾಡಿದ ನಂತರ ಒಂದು ವರ್ಕ್ ಶೀಟನ್ನು ನಾವು ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೋಬೇಕಾಗುತ್ತೆ. ಆ ನಂತರ ಮತ್ತೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಆ ಒಂದು ರಿಪೋರ್ಟ್ ಕೂಡ ಯಾವೆಲ್ಲ ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ, ಏನೆಲ್ಲ ಕೋರ್ಸ್ ಸೆಲೆಕ್ಟ್ ಮಾಡಿದ್ವಿ, ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ಆ ಒಂದು ಆಪ್ಷನ್ ಎಂಟ್ರಿ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ವರ್ಕ್ ಶೀಟನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟನ್ನು ತಗೋಬೇಕು. ಸೊ ಮೊದಲಿಗೆ ಇವಾಗ ಅಡ್ಮಿಷನ್ ಏನು ಸೆಕ್ಷನ್ನಲ್ಲಿ ಪೇ ಆನ್ಲೈನ್ ಅಂತಿದೆಯಲ್ಲ ಆ ಒಂದು 750 ರೂಪಾಯಿನ ಪೇಮೆಂಟನ್ನು ಮಾಡೋಣ. ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಪೇಮೆಂಟ್ ಪೇಜ್ಗೆ ಬರುತ್ತೆ. ಡೀಟೇಲ್ಸ್ ಎಲ್ಲ ಇದೆ ನೋಡಿ, ಪೇಮೆಂಟ್ಗೆ ಎಷ್ಟೆಷ್ಟು ಇದೆ, ಮತ್ತು ಇಲ್ಲಿ ಕಮಿಷನ್ ಕೂಡ ಕೊಡಬೇಕು. ಡೆಬಿಟ್ ಕಾರ್ಡ್ಗೆ, ಕ್ರೆಡಿಟ್ ಕಾರ್ಡ್ಗೆ, ಮತ್ತು UPIಗೆ ಎಷ್ಟು, ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮಲ್ಲಿ ಸರಿಯಾಗಿ ನೋಡ್ಕೊಳ್ಳಿ, ಯಾವುದು ಕಡಿಮೆ ಇದೆ ಅಮೌಂಟು ಕಮಿಷನ್ದು ಅದನ್ನು ನೋಡಿಕೊಂಡು ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಬೆಸ್ಟ್ ಅಂದರೆ ನಿಮಗೆ UPIಲಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿ, ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ಕಟ್ ಆಗೋದಿಲ್ಲ. ಸೊ ನೋಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ, QR ಕೋಡ್ ಶೋ ಆಗ್ತಾ ಇದೆ, ಇಲ್ಲಿ ಲೋಡಿಂಗ್ ತೊಗೊತಾ ಇದೆ ನೋಡಿ. QR ಕೋಡ್ ಸ್ಕ್ಯಾನ್ ಪೇ ಮಾಡ್ತಾ ಇದ್ದೀನಿ ಇವಾಗ ನಾನು. ನೀವು ಕೂಡ ನಿಮ್ಗೆ ಯಾವುದೇ ರೀತಿ ಅನುಕೂಲ ಆಗುತ್ತೆ ಅದನ್ನು ನೋಡಿಕೊಂಡು ಪೇಮೆಂಟನ್ನು ಮಾಡಿ. ನಾನು ಇವಾಗ ಪೇಮೆಂಟನ್ನು ಮಾಡಿದ್ದೀನಿ ನೋಡಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಸಕ್ಸಸ್ಫುಲ್ ಅಂತ. ಇಲ್ಲಿ ಪ್ರಿಂಟ್ ಮತ್ತು ಡೌನ್ಲೋಡ್ ಆರ್ಡರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಮಾಡಿದ ನಂತರ ನೋಡಿ ಸರ್ವರ್ ಹೋಯಿತು, ಸೊ ಬರಲಿಲ್ಲ. ಮತ್ತೊಮ್ಮೆ ಟ್ರೈ ಮಾಡ್ತೀನಿ. ಬ್ಯಾಕ್ ಬಂದು ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಪೇಮೆಂಟ್ ಆಗಿದೆಯಾ ಇಲ್ಲ ಸಕ್ಸಸ್ಫುಲ್ ಆಗಿ ಅಂತ ನೋಡ್ಕೋಬೇಕು. ಕಂಪಲ್ಸರಿಯಾಗಿ ಇದನ್ನು ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಲೇಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮಗೆ ಪೇಮೆಂಟ್ಸು ವೆರಿಫೈ ಆಗುತ್ತೆ, ಸಕ್ಸಸ್ಫುಲ್ ಆಗಿ ಡನ್ ಆಗಿದೆಯಾ ಅಲ್ಲ ಅಂತ ಅಲ್ಲಿ ಶೋ ಆಗುತ್ತೆ. ಓಪನ್ ಆಗಿಲ್ಲ ಅಂದರೆ ವೇಟ್ ಮಾಡಿ, ಸರ್ವರ್ ತುಂಬಾ ಬ್ಯುಸಿ ಇದೆ. ಸೊ ನಿಮಗೆ ಇಲ್ಲಿ ಪೇಮೆಂಟ್ ಆದ ನಂತರ ಮೇಲೆ ಲೆಫ್ಟ್ ಸೈಡಲ್ಲಿ ಇದೆ ನೋಡಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ, ಅಲ್ಲಿ ಏನು 700 ರೂಪಾಯಿ ಪೇ ಮಾಡಿ ಅಂತ ಬರ್ತಾ ಇತ್ತಲ್ಲ, ಸೊ ಅದು ಹೋಗಿಬಿಡುತ್ತೆ. ಪೇಮೆಂಟ್ ಮಾಡಿ ಅಂತ ಮತ್ತೆ ಕೇಳೋದಿಲ್ಲ. ಸೊ ನಾನು ಇಲ್ಲಿ ಪೇಮೆಂಟ್ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ, ಸೊ ಹಾಗಾಗಿ ಅದೇ ರೀತಿಯಾಗಿ ಬರ್ತಾ ಇದೆ. ಸೊ ವೇಟ್ ಮಾಡಿ ನೋಡಿ. ಇವಾಗ ಮೇಲ್ಗಡೆ ಬಂದಿದೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ. ಆಪ್ಷನ್ ಎಂಟ್ರಿ ಕ್ಲೋಸಸ್ ಡೇಟ್ ಕೂಡ ಬಂದಿದೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಕೂಡ ಆ ಒಂದು ಡೇಟಿಗೆ ಕೂಡ ಕ್ಲೋಸು ಟೈಮಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೂಡ ನಿಮಗೆ ಲಾಸ್ಟ್ ಡೇಟ್ ಕೂಡ ಶೋ ಆಗುತ್ತೆ. ಸ್ವಲ್ಪ ಕೂಡ ಲೋಡಿಂಗ್ ತೊಗೊತಾ ಇದೆ, ಕ್ಲಿಕ್ ಮಾಡಿದ್ದೀನಿ. ಸ್ವಲ್ಪ ವೇಟ್ ಮಾಡಿ ನೋಡಿ. ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಟಿಕ್ಕನ್ನು ಮಾಡ್ಕೋಬೇಕು. ಅವೇರ್ ಡೇಟ್ದ ಆಪ್ಷನ್ ಎಂಟ್ರಿ ಅದೇನೋ ಇದೆ, ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ. ಓದೋದು ಬೇಡ, ತುಂಬ ಲೇಟ್ ಆಗಿದೆ, ಮೊದಲೇ ವಿಡಿಯೋ ದೊಡ್ಡದಾಗಿದೆ. ಹಾಗಾಗಿ ಹಾಯ್ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಹಾಯ್ ಅಗ್ರಿ ಅಂತ ಕ್ಲಿಕ್ ಮಾಡಿದೆ, ಮತ್ತೆ ಸರ್ವರ್ ಹೋಯಿತು, ಎರರ್ ಅಂತ ಈ ರೀತಿ ಬರ್ತಾ ಇದೆ, ಸಮ್ ಆಪರೇಷನ್ ಅಂತ. ಮತ್ತೊಮ್ಮೆ ಟ್ರೈ ಮಾಡ್ತೀನಿ. ಸೊ ಮತ್ತೊಮ್ಮೆ ಟ್ರೈ ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುತ್ತೆ ನಿಮಗೆ ಆಪ್ಷನ್ ಎಂಟ್ರಿ. ಸೆಲೆಕ್ಟ್ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಸೊ ಡಿಸಿಪ್ಲಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕೋರ್ಸ್ಗಳು ತೋರಿಸುತ್ತೆ, ಯೋಗ ಆ್ಯಂಡ್ ನ್ಯಾಚುರೋಪತಿ, ಇಂಜಿನಿಯರಿಂಗ್, BSc ಅಗ್ರಿ, ನರ್ಸಿಂಗು, ವೆಟರ್ನರಿ ಸೈನ್ಸ್ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಆಯ್ಕೆ ಮಾಡ್ಕೊಂಡಿರುತ್ತೆ ಸೊ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಮತ್ತು ಇನ್ನೊಂದು ಸ್ಟೆಪ್ ಓಪನ್ ಆಗಬೇಕಂದ್ರೆ ತುಂಬಾ ಸರ್ವರ್ ಬ್ಯುಸಿ ಇದೆ, ಸೊ ಬೇಗ ಬರ್ತಾ ಇಲ್ಲ. ನನಗಂತೂ ಸಾಕಾಗಿದೆ. ಸೊ ವೇಟ್ ಮಾಡಲೇಬೇಕು, ಅನಿವಾರ್ಯ. ಇದು ಮಾಡಿ ತೋರಿಸ್ಬೇಕಲ್ಲ ನಾನು, ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಲೋಡಿಂಗ್ ತೊಗೊತಾ ಇದೆ. ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗ್ಬೋದು, 14ನೇ ತಾರೀಕು. ಇದೊಂದು ಫಸ್ಟ್ ರೌಂಡ್ ಆಪ್ಷನ್ ಇಂಥದ್ದು ಸೊ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 2 ದಿನ ಕೂಡ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಎಕ್ಸ್ಟೆಂಡ್ ಆಗ್ಬೋದು. ವೇಟ್ ಮಾಡಿ. ವೇಟ್ ಮಾಡಿದ ನಂತರ ಇಲ್ಲಿ ಮತ್ತೆ 2 ಆಪ್ಷನ್ ಬಂದಿದೆ. ಸೆಲೆಕ್ಟ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ, ಕೋರ್ಸು ಮತ್ತು ಕಾಲೇಜ್ ಅಂತ 2 ರೀತಿ ಬಂದಿದೆ. ಮೊದಲಿಗೆ ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಕೋರ್ಸ್ ಅಂತ ಟಿಕ್ ಮಾಡ್ಕೊಂಡಿದ್ದೀನಿ. ಸೊ ಮುಂದುಗಡೆ ಕೋರ್ಸ್ ಬರ್ತವೆ, ನಿಮ್ಗೆ ಯಾವ ಕೋರ್ಸ್ ಬೇಕು ಅಡ್ಮಿಷನ್ಗೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬರ್ತಾ ಇಲ್ಲ, ತುಂಬಾ ಸರ್ವರ್ ಬಿಜಿ ಇದೆ, ಲೋಡಿಂಗ್ ತೊಗೊತಾ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕಾಲೇಜು ಕೂಡ ಟಿಕ್ ಮಾಡಿಕೊಂಡ್ರೆ ನಿಮಗೆ ಕಾಲೇಜ್ ತೋರಿಸುತ್ತೆ. ಆಲ್ ಕರ್ನಾಟಕ ಯಾವ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಒಂದು ಕೋರ್ಸ್ಗಳ ಕಾಲೇಜುಗಳು ಓಪನ್ ಆಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೂಡ ತೋರಿಸ್ತಾ ಇದೆ. ಪ್ಲೀಸ್ ಕ್ಲಿಕ್ ಆನ್ ದ ಸೇವ್ ಆನ್ ಬಟನ್ ಟು 2 minutes ಟು ಸೇವ್ ಯುವರ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಎವ್ರಿ 2 minutes ಒಂದ್ಸಲ ಸೆಲೆಕ್ಟ್ ಮಾಡಿಗೊಮ್ಮೆ ಸೇವ್ ಮಾಡಲೇಬೇಕಂತ ಕೊಟ್ಟಿದ್ದಾರೆ. ಕೋರ್ಸು ಮತ್ತು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಪ್ರಿಯಾರಿಟಿ ಕೇಳುತ್ತೆ, ಆದ್ಯತೆ. ಯಾವ ಕಾಲೇಜಿಗೆ ಯಾವುದೋ ಆದ್ಯತೆ ಕೊಡಬೇಕಂತ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು ಈ ರೀತಿಯಾಗಿ ಕೊಡ್ತಾ ಹೋಗಬೇಕು ನೋಡಿ. ಇವಾಗ ಕಾಲೇಜ್ ಸೆಲೆಕ್ಟ್ ಆಗಿದೆ, ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅಷ್ಟು ಬರ್ತಾ ಇದೆ. ಯಾಕಂದರೆ ಸುಮಾರು ಲೋಡಿಂಗ್ ತೊಗೊತಾ ಇತ್ತು, ಸೊ ಹಾಗಾಗಿ ನಾನು ಹೇಳ್ತಾ ಹೋಗ್ತಾ ಇದ್ದೆ. ಸೊ ಇವಾಗ ಓಪನ್ ಆಗಿದೆ ಅದು ನೋಡಿ. ಯಾವ್ಯಾವ ಕಾಲೇಜ್ ಇದ್ದಾವೆ, ಯಾವ ಒಂದು ಡಿಸ್ಟಿಕ್ನಲ್ಲಿ, ತಾಲೂಕಿನಲ್ಲಿ ಅಂತ ಎಲ್ಲನೂ ಶೋ ಆಗುತ್ತೆ. ನಿಮ್ಗೆ ಯಾವುದು ಬೇಕು ಅದನ್ನು ಇಲ್ಲಿ ಸರ್ಚ್ ಮಾಡ್ಕೊಳ್ಳೇಬೇಕು.
ಸರ್ಚ್ ಮಾಡ್ಕೊಂಡು ಅದೇ ಕಾಲೇಜನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ.